ಇಲ್ಲಿ ವಿದ್ಯಾರ್ಥಿಗಳೇ, ಈಗ ದಶಮಾಂಶ ಮಾಡೋದು, ಶೇಕಡ ಮಾಡೋದು ಎಲ್ಲ ಕಲ್ತ್ರಿ. ಈ ಭಿನ್ನ ರಾಶಿಗಳಲ್ಲಿ ಯಾವುದು ದೊಡ್ಡದು ಅಂತ ಹೆಂಗೆ ಕಂಡುಹಿಡಿಬೇಕು, ನಾನು ನಿಮಗೆ 2 ರೀತಿ ಅಂತ ಹೇಳ್ತೇನೆ. ಒಂದ್ಸಲ ನೇಮಗಳು ಬರೆಸ್ತೀವಿ, ನೇಮ ಮರಿತಾವೆ. ಅವಾಗ ಹೆಂಗೆ ಮಾಡಬೇಕು ಅನ್ನೋದು 2 ರೀತಿಯನ್ನು ಕಲಿಸ್ತೀನಿ. ಈ ಗಣಿತಗಳನ್ನು ಕಲಿಸಿದ ನಂತರ ಮುಂದಿನ ಅನುಕ್ರಮ ನಂಬರ್ದಾನ ಗಣಿತಗಳನ್ನು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ನೀವು ನಮಗೆ ತೋರಿಸ್ಬೇಕು. ಈಗ ನಾವೊಂದು ನಿಮಗೆ ತೋರಿಸ್ತಾನು, ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲೇ ಇದು ಅಂಶ, ಇದು ಛೇದ. ಛೇದಗಳು ಸಮನಾಗಿದ್ದಾಗ ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಈಗ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ, ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಅಂದರೆ ಇದರ ಯಾವುದು ದೊಡ್ಡದಾತು ಅಂದ್ರೆ 7-8 ಅಂಶ ದೊಡ್ಡದಾತು. ಅವಾಗ ನೀವು ಹಿಂಗೆ ಚಿಹ್ನೆ ಹಾಕಿಬಿಟ್ರೆ ಮುಗಿದು ಹೋಯ್ತು. ಇದು 1ನೇ ಪದ್ಧತಿ. ಇದು ಮರೀತರಿ ನಿಮಗೆ ಏನೋ ಬರ್ಸಿದ್ರು ಸರು, ಹೆಂಗೆ ಕಂಡು ಹಿಡಿಬೇಕಿನ್ನ ಅದು ನಿಮ್ಮ ತಲೆ ಒಳಗಿತ್ತು ಅಂದ್ರೆ ಇನ್ನೊಂದು ರೀತಿ ತೋರಿಸ್ತಾರೆ ನೋಡಿ. 7-8 ಅಂಶ ಹೌದಾ, 5-8 ಅಂಶ. ಸ್ವಲ್ಪ ವಿಚಾರ ಮಾಡ್ಬೇಕು, ಭಾಳ ಕೇರ್ಫುಲಿಯಾಗಿ ನೋಡ್ಕೋರಿ. ಇದು ಭಾಳ ಚಂದ. ಇದು ಒಟ್ಟೆ ನಿಮಗೆ ಗಣಿತ ತಪ್ಪಿಸಿಕೊಡೋದಿಲ್ಲ. ಇದು ಒಂದು ಪಕ್ಕ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇದು ಸಮಭಿನ್ನ ರಾಶಿ ಅದ, ದಶಮಾಂಶ ಬರಲೇಬೇಕು. ಇವು ಕೊಟ್ಟದವ ಸಮಭಿನ್ನ ರಾಶಿ. ಸಮಭಿನ್ನ ರಾಶಿಗೆ ಏನು ಬರ್ತದ, ಫಸ್ಟ್ ದಶಮಾಂಶ ಬರ್ತದೆ ಹೌದಾ. ದಶಮಾಂಶ ಬಂದಾಗ ಏನಾಗ್ತದ, ಈಗ ಬಿಂದು ಅದ ಅಂತ ತಿಳ್ಕೊರಿ. ಬಿಂದು ಕೊಟ್ರಿಗೆ 0 ಬಿಂದು ಕೊಟ್ರಿ. ಈಗ ಒಂದು ಇದಕ್ಕೆ 0 ತೊಗೊಂಡ್ರೆ ಅಂದ್ರೆ ಏನಾಗ್ತದೆ, 8 64 ಆಗ್ತದೆ. ಆಮೇಲೆ ಇದಕ್ಕೆ ನೀವು 0 ಬಿಂದು ಕೊಟ್ರಿ ಅಂತ ತಿಳ್ಕೊರಿ. 8 6 50ಕ್ಕೆ ಮಾಡಿಸಿದ್ರೆ 8 6 48 ಆಗ್ತದೆ. 8 ದೊಡ್ಡದು 6 ದೊಡ್ಡದು, ಯಾಕಂದ್ರೆ ಸ್ಥಾನ ಈಕ್ವಲ್. 8 ದೊಡ್ಡದಾತು, ದಶಮಾಂಶ ತೆಗೀರಿ. 6 ತೆಗೀರಿ, ದಶಮಾಂಶ ತೆಗೀರಿ. ಇದ್ರಾಗ ಅಂಕಿ ಯಾವುದು ದೊಡ್ಡದಾತು, ಇದು ದೊಡ್ಡದಾತು. ಮೂಲ ಭಿನ್ನ ರಾಶಿ ಇದೇ ದೊಡ್ಡದಾತು. ಇದು ಒಂದು ನಿಯಮ. ಏನು ಮಾಡಬೇಕು, ಅಂಶಕ್ಕೆ ಛೇದದಿಂದ ಬಾಗಿಸ್ಬಿಟ್ರೆ ಒಂದೇ ಸ್ಥಾನದಾಗೆ ಗುರ್ತಾಗ್ತದೆ. ಬೇಡ ಇದು 8 ಬಂತಂದ್ರೆ ಇನ್ನೊಂದು ಅಂಕಿ ಬಾಗಿಸ್ಬೇಕು. ಒಂದೇ ಅಂಕಿ ಉತ್ತರ ಬಂತಾರೆ ಬಿಟ್ಟು ಬಿಡ್ಬೇಕು. ಆಮೇಲೆ 3 ಸ್ಥಾನ ಬಾಗಿಸೋದು ಕೂಡಬಾರ್ದು. 2 ಈಕ್ವಲ್ ಬಂದು ಅಂದ್ರೆ ನೀವು ಒಂದೊಂದು ಸ್ಥಾನಗಳನ್ನು ಹೆಚ್ಚು ಮಾಡ್ಕೊತ ಹೋಗ್ಬೇಕು. ತಿಳಿತಲ್ಲ. ಈಗ ನೋಡಿ, ಇಲ್ಲಿ 2ನೇ ಲೆಕ್ಕ ನಿಮ್ಗೆ ಈಗ ಮುಂದಿನ ಲೆಕ್ಕ ನಾವು ಒಂದ್ಸಲ ತಿಳಿಸ್ತೀನಿ. ಇಲ್ಲಿ ಅಂಶಗಳು ಸಮನಾಗಿದ್ದಾಗ ನೋಡ್ರಿ, ಅಂಶಗಳು ಸಮನಾಗಿದ್ದಾಗ ಏನಾಗ್ತದ ನೋಡಿ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಇದನ್ನ ನೆನ್ಪಿಟ್ಕೋರಿ. ದೊಡ್ಡ ಭಿನ್ನ ರಾಶಿ ದೊಡ್ಡ ಸಂಖ್ಯೆ
ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ, ಛೇದದಲ್ಲಿ ದೊಡ್ಡ ಸಂಖ್ಯೆ, ಛೇದದಲ್ಲಿ ದೊಡ್ಡ ಸಂಖ್ಯೆ, ಚಿಕ್ಕ ಭಿನ್ನ ರಾಶಿ. ಇದನ್ನ ಡೆಫಿನೇಷನ್ ಓದ್ಬೇಕು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ, ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಒಂದು ಟ್ರಯಲ್ ಮಾಡಿ ನೋಡ್ರಿ. ಈಗಂತೂ ಚಿಕ್ಕ ಸಂಖ್ಯೆದ ದೊಡ್ಡ ಭಿನ್ನ ರಾಶಿ ಇತ್ತು, ಹಾಕ್ರಿ ಈ ಕಡೆ. ಯಾವುದು ದೊಡ್ಡದಿರ್ತದೆ ಆ ಕಡೆ ಹೊಳಸ್ಬೇಕು. ಅಂದ್ರೆ ಇದು ದೊಡ್ಡದಾತು, ಇಲ್ಲಿ ಇದು ದೊಡ್ಡದಾತು, ಇದಂತೂ ನಿಮಗೆ ತಿಳಿತು. ಇಲ್ರಿ ನಮಗಿದು ನೇಮ ನೆನಪುಡಿಲಿಲ್ಲ ಅಂದ್ರೆ ನೀವೊಂದು ಕೆಲಸ ಮಾಡಿ. ಇಲ್ಲೇ 7 12 ಅಂಶ, 7 12 ಅಂಶ, 7 9 ಅಂಶ. ಈಗ ಇದರ ಲಸ ಎಷ್ಟಾಗ್ತದೆ ನೋಡ್ರಿ. ದೊಡ್ಡ ಅಂಕಿ ಯಾವುದು? 12. ಈಗ 12 ಮ್ಯಾಗ 12 3 36, 12 24, 9 ಭಾಗ ಹೋಗೋದಿಲ್ಲ. 12 3 36, 2 ಅಂಕಿ ಭಾಗ ಹೋದು ನೋಡ್ರಿ. ಈಗ ಸರಿಯಾಗಿ ತಿಳ್ಕೊರಿ. ಇನ್ನೊಂದ್ಸಲ ನಾ ಹೇಳೋದು ಸರಿಯಾಗಿ ತಿಳ್ಕೊರಿ. ಇದು ಲಸ, ನೀವು ಹೇಳಿದಂಗ ಲಸ. ಇನ್ನೊಂದು ಸ್ವಲ್ಪ ತಳ್ಕೊತ ಮಾಡಿ. 12 9 ಲಸ ತಕ್ಕೋಬೇಕು ನೀವು. ಲಸ ಎಷ್ಟಾಗ್ತದೆ? 2 ಅಂಕಿದ್ದಾಗ ನೀವು ಈ ಪದ್ಧತಿ ಮಾಡ್ಬೋದು. 3 ಅಂಕಿದ್ದಾಗ ಮಾಡ್ಲಿಕ್ಕೆ ಬರೋದಲ್ಲ. 2 ಇದ್ದಾಗ ಭಾಳ ಚಲೋ. ದೊಡ್ಡ ಅಂಕಿ 12, 3 ಅಂಕಿ ಇಟ್ರು ಬರ್ತದೆ. 12 3 36 ದೊಡ್ಡದ. ಈ 36 9 ಭಾಗ ಹೋಗ್ತದಿಲ್ಲ ನೋಡ್ರಿ. ಹೋಗ್ತಿಲ್ಲ ಈಗ. ಅವಾಗ ಏನ್ ಮಾಡ್ಬೇಕು? 12ಕ್ಕೆ ಇದಕ್ಕೆ ಭಾಗಿಸ್ರಿ. 12 3 36, 3 7 21 ನೋಡಿ. 9 4 36, 9 4 36 ನೋಡ್ರಿಲ್ಲ. 12 3 ಇದಕ್ಕೆ ಗುಣಾಕಾರ ಮಾಡಿ. 7ಕ್ಕೆ 3ಕ್ಕೆ 21. 9 4 4ಕ್ಕೆ 7ಕ್ಕೆ ಗುಣಾಕಾರ ಮಾಡಿ. ಈ 2 ಅಂಕಿ ಯಾವ್ದು ದೊಡ್ಡದಾತ ನೀವೇ ನೋಡ್ರಿ. 28 ದೊಡ್ಡದಾತಲ್ಲ, ಇದು ದೊಡ್ಡ ಭಿನ್ನ ರಾಶಿ ನೋಡಿ. ಇದು ಒಂದು ರೀತಿ ಒಳಗೆ ನೀವು ಕಲಿಬಹುದು. ಈ ಟ್ರಿಕ್ಸ್ಗಳನ್ನ ಮರಿಬಾರ್ದು ನೀವು. ಅವು ಮುಂಜಾನೆ 2 ಮಾದರಿ ಮಾಡ್ರಿ ನೋಡೋಣ. ಮಾಡ್ರಿ. ಅದಕ್ಕೆ ಎರಡು ಸೇಮ್ ನೋಡ್ರಿ. ಆಯ್ತು ನೋಡ್ರಿ, ಟೈಮ್ ಕೊಟ್ಟದ. ಓಕೆ, ಈಗ ಸದ್ಯ ನಾ ತಿಳಿಸ್ತಾನೆ. ಈಗ ಅಂಶ ಛೇದ ಏನಾಗ್ಬಿಟ್ಟ ಬೇರೆ ಬೇರೆ ಅವ. ಈಗ ಸದ್ಯ ನೀವು ತಿಳಿದ ಮಟ್ಟಿಗೆ ನೋಡಿದ್ರೆ ಅವು ಬೇರೆನೇ ಅವು. ಛೇದ ಅಂಶಗಳು ಬದಲಾದು. ಅವಾಗ ಇದ್ರಾಗ ದೊಡ್ಡ ಭಿನ್ನ ರಾಶಿ ಅಂತ ನೀವು ಹೆಂಗೆ ಕಂಡು ಹಿಡಿತೀರಿ? ಯಾವುದು ದೊಡ್ಡದು ಅಂತ ಕೇಳೋಣ. ಅವಾಗ ನೀವು ಇದ್ರಾಗ ಏನು ಮಾಡಬೇಕು? ಈ 5 9 ಅಂಶ ತಳಗಿಟ್ಕೋರಿ. ಇದು 7 12 ಅಂಶ ತಳಗಿಟ್ಕೋರಿ. ಇಟ್ಕೊಂಡ್ರೆ ಓಕೆ. ಇದರ ದೊಡ್ಡ ಅಂಕಿ ಯಾವುದು? 12. ಇದಕ್ಕೆ ಲಸ ಎಷ್ಟು ಬರ್ತದ? 36 ಬರ್ತದ. 9 4 36, 9 4 ನೋಡ್ರಿ. ಆಮೇಲೆ 12 3 ನೋಡ್ರಿ. 5 4 ಎಷ್ಟಾಯ್ತು? 20 ಆಯ್ತು. 5 4 20 ಆಯ್ತು. 7 3 21 ಆಯ್ತು. ಯಾವ ಅಂಕಿ ದೊಡ್ಡದಾಯ್ತು ನೋಡೋಣ ಹೇಳ್ರಿ. ಇದು ದೊಡ್ಡದಾಯ್ತು. ಇದ್ರ ಮೂಲ ಭಿನ್ನ ರಾಶಿ ಏನದು? ಹಾಕ್ರಿ ಈ ಕಡೆ. ಹೆಂಗೋ ಹಾಕ್ಬೋದು, ಇಲ್ಲಿ ಬರ್ತಾನ ಹಾಕ್ಬೋದು ನೋಡ್ರಿ. ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳಿ. ಲಸ 5 9 ಅಂಶ 7 12 ಅಂಶ. ಇದ್ರ ಲಸ ಎಷ್ಟು ಬಂತು? 36 ಬಂತು. ಇದಕ್ಕೂ 36 ಇಡ್ರಿ, ಇದಕ್ಕೂ 36. 9 4
9 ನಾಲ್ಕಲೆ 4 5 20, 12 3 36, 3 21. ಈ ಅಂಕಿ ದೊಡ್ಡದಾತು. ಇದರ ಮೂಲ ಭಿನ್ನ ರಾಶಿ ಇದು, ಇದಕ್ಕೆ ದೊಡ್ಡದಂತ ಹಾಕಿಬಿಡ್ರಿ. ಇನ್ನೊಂದು ರೀತಿ ಒಳಗೆ ನೋಡ್ರಿ, 5 9 7 12. ಸ್ವಲ್ಪ ನೋಡ್ರೆ ಈ 5ಕ್ಕೆ ಮತ್ತು 9ಕ್ಕೆ ಬಾಗಿಸ್ಬಿಡ್ರಿ. ಬಾಗಿಸ್ರಿ ನೋಡ್ರಿ. ಬಿಂದು 0 ತಗೋರಿ. 9 5 45, 9 6 9 5 45, 5 ಬಂತು. 9 5 45. ಇದು 7ಕ್ಕೆ 12 ಬಾಗಿಸ್ರಿ. ಬಿಂದು ಕೊಡ್ರಿ, 0 ಬಿಂದು. 12 5 60, 12 6 72, 12 5 60, 12 6 72, 12 5 60. ಎಷ್ಟು ಬಂತು? 10 ಉಳಿತು. 9 5 45. ಯಾಕಂತಂದ್ರೆ 2 ಅಂಕಿ ಸೇಮ್ ಬಂದು 1 ಅಂಕಿ ಮತ್ತೆ ಮುಂದೆ ಹೋಗ್ಬೇಕು ನೀವು. 5 ಬಂತು. ಈಗ ಇಲ್ಲೊಂದು 0 ತಗೋರಿ. 12 8 96. ನೋಡ್ರಿ ಎಷ್ಟು ಬಂತು? 4 ಬಂತು. ಇದಕ್ಕೂ ಒಂದು 0 ತಗೋರಿ. 9 3 27, 9 5 45, 9 6 54 ದೊಡ್ಡದಾತು. 9 5 45, 5 ಉಳಿತು. ಇದು 55 ಆಯ್ತು, ಇದು 58 ಆಯ್ತು. ಯಾವುದು ದೊಡ್ಡದಾತು ನೋಡ್ರಿ ಈಗ ಅಂಕಿ? ಮೂಲ ಭಿನ್ನ ರಾಶಿ ಇದೇ ಆತಿಲ್ಲ, ಹಾಕ್ರಿ ನೋಡಿ. ಇದು ಒಂದೇ ರೀತಿಯ ಒಳಗೆ ನೀವು ದೊಡ್ಡ ಭಿನ್ನ ರಾಶಿಯನ್ನು ಕಂಡುಹಿಡಿಬಹುದು. ಬಾಯಲ್ಲೇ ಕಂಡುಹಿಡಿಬಹುದು ಯಾವ್ದು ದೊಡ್ಡದು ಯಾವ ಸಣ್ಣ. ಇದು ಲಸ ಪದ್ಧತಿ, ಇದು ದಶಮಾಂಶ ಪದ್ಧತಿ. ದಶಮಾಂಶ ಪದ್ಧತಿ ಒಳಗೆ ಮಾಡಿದ್ರೆ ನೀವು 100% ವಿನ್. 3 ಸ್ಥಾನ ಬಾಗಿಸಿಬಿಡ್ರಿ ನೋಡ್ರಿ ನೀವು. ಲಾಸ್ಟ್ 3 ಸ್ಥಾನ. ಯಾವಾಗ ಇಲ್ಲೂ 5 ಬಂತು, ಇಲ್ಲೂ 5 ಬಂತಲ್ಲ, ಅವಾಗ ಇನ್ನೊಂದು ಅಂಕಿ ಬಾಗಿಸ್ಬೇಕು. ಯಾಕಂದ್ರೆ ಮತ್ತೆ ಈಕ್ವಲ್ ಆತಲ್ಲ. ಆಮೇಲೆ ಈಗ 5ರಲ್ಲಿ 5 ಆಯ್ತು, ಇದು 8ರಲ್ಲಿ ಆಯ್ತು. ಇದ್ರಾಗ ಅಂಕಿ ಯಾವುದು ದೊಡ್ಡದಾಯ್ತು? 58 ದೊಡ್ಡದಾಯ್ತು. 7 12 ಅಂಶ ದೊಡ್ಡದಾಯ್ತು ಅಂತ ನೀವು ಹಾಕಿಬಿಡ್ರಿ ಟಿಕ್ಕ. ಬರೀತಾನೆ ಅವನು ಅವನಾಗ ಏನು ಬರೀತಾನೆ? 5 9 ಅಂಶ ಮತ್ತು 7 12. ಈ ಭಿನ್ನ ರಾಶಿಗಳಲ್ಲಿ ಯಾವುದು ದೊಡ್ಡದು? ಜನರಲ್ ಹುಡುಗರು ಭಾರಿ ಇಂಟೆಲಿಜೆಂಟ್ ಆಗಬೇಕು. ನಾವು ಇದು ಸರಳ ಬಡ್ಡಿ ಕಂಡಿಡಿದೆ, ವಿಸ್ತೀರ್ಣ ಕಂಡಿದೆ ಅಲ್ಲ. ಕೇಳ್ತಾನೆ 5 9 ಅಂಶ ಮತ್ತು 7 12. ಈ 2 ಭಿನ್ನ ರಾಶಿಗಳಲ್ಲಿ ಯಾವುದು ದೊಡ್ಡದು? ಪಟ್ನ ನಿಮಗೆ ಲಸ ತೆಗೆದು ಮಾಡ್ಲಿಕ್ಕೆ ಬಂತಂದ್ರೆ ನೋಡ್ರಿ ಎಷ್ಟು ಸರಳದ ಇದು. 12ರಲ್ಲಿ ಮಗ್ಗಿ 36 ಆಯ್ತು. 9 4 5 4 20, 12 3 7 3 21. ಈ 2ರೊಳಗೆ ಅಂಕಿ ಯಾವ್ದು ದೊಡ್ಡದಾಯ್ತು? 21 ದೊಡ್ಡದಾಯ್ತು. ಇದ್ರ ಮೂಲ ಭಿನ್ನ ರಾಶಿ 7 12 ಅಂಶ. ಹಿಂಗೂ ಹಾಕ್ಬೋದು. ಇದ್ರಾಗ ಯಾವುದು ನೀವು ಕಂಡು ಹಿಡಿತೀರಿ ನೋಡ್ರಿ ಎಷ್ಟು ಸರಳದ ಮಾಡ್ರಿ. 2 ರೀತಿ ಮಾಡ್ರಿ. ಅಂಶ ಛೇದ ಬೇರೆ ಬಾಯಲ್ಲೇ ತಿಳಿತದ ನಿಮಗೆ. ಎಕ್ಸ್ಪರ್ಟ್ ಆಗೋದ್ರಿಂದ ಗುರ್ತಾಗ್ತದೆ ನಿಮ್ಗೆ. ಭಾಳ ಸರಳ ಮೆಥಡ್ ಇದು ನೋಡಿ. 2 ರೀತಿ ಟೈಮ್ ಇರ್ತದೆ ಅದು ನೋಡಿ. 2 3 ಅಂಶ, 3 4 ಅಂಶ. ಇವುಗಳ ಲಸ ಎಷ್ಟಾಯ್ತು? 12 ಆಯ್ತು ನೋಡ್ರಿ. 12 ಆಯ್ತು ಇಲ್ಲ, ಯಾಕಂದ್ರೆ 2 ಅವಿಭಾಜ್ಯ ಸಂಖ್ಯೆ ಇವು ನೋಡ್ರಿ. 3 4 4 2 8, 3 4 4 2 8, 4 3 3 9. ಇದರೊಳಗೆ ಯಾವುದು ದೊಡ್ಡದಾತ ಅಂಕಿ? ಇದು ದೊಡ್ಡದು. ಇದು ಮೂಲ ಭಿನ್ನ ರಾಶಿಗೆ ನೀವು ಟಿಕ್ ಹಾಕಿ ಬಿಡ್ಬೇಕು. ಇದು ನೋಡಿ ಎಷ್ಟು ಸರಳ ತಿಳ್ಕೊಬಹುದು ನೀವು. ಭಿನ್ನ ರಾಶಿ ದೊಡ್ಡದು ಸಣ್ಣದು ಲಸದ ಭಾಳ ಚಂದ ಬರ್ತಾವೆ ಇವು. ಆಮೇಲೆ ಇನ್ನೊಂದು ದಶಮಾಂಶ ಪದ್ಧತಿ 2 3 ಅಂಶ ನೋಡಿ, 3 4 ಅಂಶ. ಈಗಂತೂ ನಿಮ್ಗೆ ಗುರ್ತಾತ. ಮನುಷ್ಯನ್ಯಾಗ ತಗೋರಿ, 2ಕ್ಕೆ ಮತ್ತು 3ಕ್ಕೆ ಬಾಗಿಸ್ರಿ. ಅದನ್ನು ಇನ್ನೊಂದ್ಸಲ ಮಾಡ್ರಿ, ಏನಾಗೋದಲ್ಲ. 3 4 ಅಂಶ ನೋಡಿ. ಬಿಂದು 0 ಬಂತು. 3 6 18. ಇದನ್ನು ಒಂದೇ ಮಾಡಿ. 0 ಬಿಂದು. ಇಲ್ಲಿ ಪೂಜೆ ಬಂತು. 4 7 28. 6 ದೊಡ್ಡದು, 7 ದೊಡ್ಡದು. ದಶಮಾಂಶ ಸೇಮ್ ಅದ. 7 ದೊಡ್ಡದ ಅಂದಾಗ ಇದೇ ಭಿನ್ನ ರಾಶಿ ದೊಡ್ಡದ ನೋಡಿ.
ನಿಮಗೆ ಗಣಿತ ಬರ್ತಿತ್ತು ಅಂದ್ರೆ ಎಷ್ಟು ಬೇಕಾದಷ್ಟು ನಮೂನಿ ನಾವು ರೀತಿಗಳನ್ನು ತಿಳಿಸಿಡ್ಬೋದು. ಮುಂದಿನ ಗಣಿತಗಳನ್ನ ನೀವೇ ಸ್ವಂತ ಮಾಡೋದಿರ್ತದ, ಚೆಂದಂಗೆ ಮಾಡ್ರಿ, ಪರ್ಫೆಕ್ಟ್ ಆಗ್ಬೇಕು. ನೀವು ಅದರ ದೊಡ್ಡದು ಯಾವ್ದು ಸಣ್ಣದು ಯಾವುದು, ಏರಿಕೆ ಕ್ರಮ ಇಳಿಕೆ ಕ್ರಮ ಎಲ್ಲ ಬಂದುಬಿಡ್ತು. ಪಟ ಇದು ದೊಡ್ಡದಾಗ್ತದೆ, ಇದು ಸಣ್ಣದಾಗ್ತದೆ. ಛೇದಗಳು ಸಣ್ಣಾಗಿದ್ದಾಗ ಇಲ್ಲೊಂದು ಎರಡು ಪಟ್ಟು ನೋಡಿ. ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ, ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಛೇದಗಳು ಸಮನಾಗಿದ್ದಾಗ ಇದು ಅಂಶಗಳು ಸಮನಾಗಿದ್ದಾಗ, ಇದು ಛೇದಗಳು ಸಮನಾಗಿದ್ದಾಗ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ, ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ವಿರುದ್ಧ ನೆನ್ಪಿಟ್ಕೊಳ್ರಿ, ಚೆನ್ನಾಗಿ ಮಾಡ್ರಿ. ಮುಂದೆ ಗಣಿತ ಬರ್ತಾರೆ.